ದಶಕಗಳ ಹಿಂದೆ ವೈಭವಯುತವಾಗಿ ಮೆರೆದಂತ ಬಳ್ಳಾರಿ ಗಣಿದನಿಗಳು ರಾಜಕೀಯವಾಗಿ ದಣಿದು ಹೋದ್ರ. ಅದೊಂದು ಸಂಡೂರಿನ ಸೋಲು ಸ್ನೇಹ ಬುತ್ತಿಯಲ್ಲಿ ಹುಳಿ ಹಿಂಡಿ ಅನುಬಂಧವನ್ನೇ ಸೀಳಿ ಹಾಕಿದೆ. ನಿನ್ನೆ ಶುರುವಾದಂತ ಬಳ್ಳಾರಿ ಯುದ್ಧಕಾಂಡ ಇವತ್ತು ಮತ್ತಷ್ಟು ವಿಕೋಪಕ್ಕೆ ಹೋಗಿದ್ದು ರೆಡ್ಡಿ ರಾಮುಲು ಮಾತಿನ ಬಾಣಗಳು ರಣರಂಗವಾಗಿಸಿದೆ. ಗತ ಕಾಲದಲ್ಲಿ ಹುದುಗಿದ್ದಂತ ಚರಿತ್ರೆ ಬಹಿರಂಗವಾಗಿದೆ. ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದನೆಂದು ಎಲ್ಲರ ಜಗಜ್ಜಾಹೀರಾಗಿದೆ. ಪಕ್ಷ ಬಿಟ್ಟು ಹೋಗ್ತೀನಿ ಅಂತಂದ್ರೆ ಅವ್ರಿಗೇನಿದೆ ಆ ಸುಳ್ಳು ಅನ್ನಂಥದ್ದು ಆ ಬಲಾಢ್ರಿಕೆ ಇದ್ದಂತ ಟೈಮಲ್ಲಿ ಅದು ಸತ್ಯ ಆಗುತ್ತೆ. ಬಳ್ಳಾರಿ ದೋಸ್ತಿ ಗಣಿಯಲ್ಲಿ ಡೈನಮೈಟ್ ಸ್ಫೋಟ ಆಗಿದೆ. ಈ ಸ್ಫೋಟ ದಶಕಗಳ ಕಾಲ ಕಟ್ಟಿದ್ದ ಸ್ನೇಹ ಸೇತುವೆಯನ್ನೇ ಪುಡಿಗಟ್ಟಿದೆ. ಸಿಡಿಗುಂಡಿನಂತೆ ಸಿಡಿಯುತ್ತಿರುವ ಮಾತಿನ ಕಿಡಿ ಬಳ್ಳಾರಿ ರೆಡ್ಡಿ ಬ್ರದರ್ಸ್ ಕಟ್ಟಿದ್ದ ಸಾಮ್ರಾಜ್ಯ ಮತ್ತಷ್ಟು ಪತನದ ಹಾದಿಗೆ ಜಾರಿದೆ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ ಅಂತಿದ್ದ ಸ್ನೇಹಕೂಟಕ್ಕೆ ಸೋಲಿನ ಸ್ನೇಕ್ ವಿಷ ಉಣಿಸಿದೆ. ಗಣಿನಾಡು ಬಳ್ಳಾರಿ ಬ್ರದರ್ಸ್ ಸ್ನೇಹಕೋಟೆಯಲ್ಲಿ ಮಹಾ ಬಿರುಕು. ರಾಮಾಂಜನೇಯ ಯುದ್ಧಕ್ಕೆ ಮುನ್ನುಡಿ ಬರೆದ ಸಂಡೂರು ಸೋಲು. ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ರಾಧಾ ಮೋಹನ್ ದಾಸ್ ಹೊರಿಸಿದ ಆರೋಪದಿಂದ ಬಳ್ಳಾರಿ ಬಿಜೆಪಿಯಲ್ಲಿ ರಾಮಾಂಜನೇಯ ಯುದ್ಧಕ್ಕೆ ಮುನ್ನುಡಿ ಬರೆದಿದೆ. ಬಳ್ಳಾರಿ ಬಾಣ ತಮ್ಮತ್ತ ತಿರುಗುತ್ತಲೇ ಕಿಡಿಕಿಡಿಯಾದ ರಾಮುಲು ಉರಿಯುವ ರೋಷಾಗ್ನಿಯಾಗಿ ಸ್ಫೋಟಗೊಂಡಿದ್ರು. ಈ ಕೋಪಾಗ್ನಿ ಬೆನ್ನಲ್ಲೇ ಇವತ್ತು ಧನವಂತ ರೆಡ್ಡಿ ಗುಡುಗು ಸಿಡಿಲಂತೆ ಅಪ್ಪಳಿಸಿದ್ದಾರೆ. ರೆಡ್ಡಿ ಬಿಟ್ಟ ಬಾಣಗಳು ಶ್ರೀರಾಮು ಗತಕಾಲದ ಕ್ರೈಮ್ ಲೋಕವನ್ನೇ ಬೆತ್ತಲು ಮಾಡಿದೆ. ಸ್ಫೋಟಗೊಂಡ ಬಳ್ಳಾರಿ ದೋಸ್ತಿಗಳ ಮೌನ ಹೊದ್ದಿದ್ದ ಜ್ವಾಲಾಮುಖಿ. ಬಿಜೆಪಿಗೆ ಇತಿ ಶ್ರೀ ಎಂದ ರಾಮುಲು ವಿರುದ್ಧ ತೊಡೆ ತಟ್ಟಿದ ಗಾಲಿ ರೆಡ್ಡಿ. ಇದು 2022ರಲ್ಲಿ ಮೊಳಕೆ ಒಡೆದ ದ್ವೇಷದ ಫಸಲು. ತನ್ನ ಪಾರ್ಟಿಗೆ ಭುಜಬಲ ನೀಡದ ರಾಮುಲು ವಿರುದ್ಧ ಕೊತ ಕುದಿಯುತ್ತಿದ್ದ ರೆಡ್ಡಿಗೆ ಸಂಡೂರು ಸೋಲು ಕಾರಣದ ಔತಣ ಬಡಿಸಿದೆ. ಪಕ್ಷ ಬಿಡುವ ಮಾತಿಗೆ ರಾಮುಲುರನ್ನ ಬುಲ್ಡೋಸರ್ ಮಾಡಿದ ರೆಡ್ಡಿ ಹೋಗೋದಾದ್ರೆ ಹೋಗ್ಲಿ ಅಂತ ಎಕ್ಸಿಟ್ ಟಿಪ್ಪರ್ ಕಡೆ ಬೊಟ್ಟು ಮಾಡಿ ತಮ್ಮ ಸ್ನೇಹಕ್ಕೆ ಗುಂಡಿ ತೋಡಿದ್ರು. ಜೊತೆಗೆ ಹಳೆ ಕ್ರೈಮ್ ಡೈರಿ ಕಥೆ ಬಿಚ್ಚಿಟ್ಟ ರೆಡ್ಡಿ ಲಾಂಗ್ ರೂಟ್ನಲ್ಲಿದ್ದ ರಾಮುಲುರನ್ನ ರಾಜಕೀಯ ಹೆದ್ದಾರಿಗೆ ತಂದ ಡ್ರೈವರ್ ತಾನು ಅಂತ ಹೇಳ್ಕೊಂಡ್ರು. ಕಳೆದ ಒಂದು ಸುಮಾರು ತಿಂಗಳಿಂದ ನಾನು ಪಕ್ಷ ಬಿಡ್ತೀನಿ ಅನ್ನೋ ಮಾತು ಬಹಳ ತಪ್ಪು. ಅವ್ರು ನಿನ್ನೆ ಮಾತಾಡಿದ್ದು ಬಿಡಬೇಕು ಬಿಡಬಾರ್ದು ಅನ್ನೋದು ಅದು ಅವ್ರ ವೈಯಕ್ತಿಕ. ಅದನ್ನ ಯಾರು ಮಾತಾಡ್ಲಿಕ್ಕಾಗಲ್ಲ ಕೂಡ ಗೊತ್ತಾಗುತ್ತೆ. ಅವ್ರು ನಿಜವಾಗ್ಲೂ ಹೊರಗಡೆ ಹೋಗ್ಬೇಕು ಅಂತಿದ್ರೆ ಹೋಗೋದಿದ್ರೆ ಹೋಗ್ಲೆ, ನನ್ ಮೇಲೆ ಆರೋಪ ಮಾಡಿ ಹೋಗೋದು ಯಾಕೆ? ಸುಮಾರು ವಿಚಾರಗಳನ್ನು ಆದ್ರೆ ಏನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದ್ರೂ ಒಬ್ರು ಬೇಕು ಅಂತ ಹೇಳಿ, ಅದು ಶ್ರೀರಾಮುಲ್ನ ಹೇಗಾದ್ರೂ ತಗೋಬೇಕು ಅಂತ ಹೇಳಿ ಶ್ರೀರಾಮುಲ್ಗೆ ಇಲ್ಲಿ ಇರೋ ವಾತಾವರಣ ನೋಡ್ಕೊಂಡು ನಾನು ಹೇಳ್ತಾ ಇರೋದೇನಿದ್ರೆ, ನೀವು ಇರ್ಬೇಕಾ ಬಿಡ್ಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿದೆ. ಇತ್ತ ಬುಲೆಟ್ ಫೈರ್ ಮಾಡಿದ ಶ್ರೀರಾಮುಲು ಯಾರದ್ದೋ ಕೃಪಾ ಕಟಾಕ್ಷದಿಂದ ಮೇಲೆ ಬಂದಿಲ್ಲ ಅಂದ್ರು. ಮೊಣಕಾಲ್ಮೂರಿನ ಎಲೆಕ್ಷನ್ ಪ್ರಸ್ತಾಪಿಸಿದ ರೆಡ್ಡಿಗೆ ಅಲ್ಲಿ ಬಂದು ಏನ್ ಮ್ಯಾಜಿಕ್ ಮಾಡಿದ್ನಾ ಅಂತ ಕುಟ್ಕಿದ್ರು. ಇದೇ ವೇಳೆ ಕಾಂಗ್ರೆಸ್ಗೆ ಹೋಗ್ತೀನಿ ಅನ್ನೋದು ಅವನದ್ದೇ ಸೃಷ್ಟಿ ಅಂತ ಮಾತಿನ ದಾಳಿ ಇಟ್ರು. ಇನ್ನು ತನ್ನ ಕ್ರೈಮ್ ಜಗತ್ತು ಹೇಳಿದ್ದ ರೆಡ್ಡಿಗೆ ಜೈಲಿನ ಪ್ರವಾಸ ಕಥನ ಬಿಚ್ಚಿಟ್ರು. ಅನೇಕ ಬಳ್ಳಾರಿ ನಗರದಲ್ಲಿ ಹೋದ್ರೆ ರಾಮುಲು ಅವರು ಇವತ್ತು ಹೋರಾಟದಿಂದ ಮೇಲೆ ಬಂದಂತನಾಗ್ಲಿ, ಯಾರೇ ಕೃಪಾ ಆಶೀರ್ವಾದದಿಂದ ಯಾರೋ ಕೃಪಾ ಕಟಾಕ್ಷದಿಂದ ಮೇಲೆ ಬಂದಂತ ಅಲ್ಲ. ನಾನು ಒಂದು ಅಂದ್ರೆ ಫೀಡಲ್ ಸಿಸ್ಟಮ್ ವಿರುದ್ಧ ನಾನು ಹೋರಾಟ ಮಾಡ್ಕೊಂತ ಬಂದೀನಿ. ಸುಮಾರು ಈ ಫೀಡಲ್ ಸಿಸ್ಟಮ್ ಅಂದ್ರಿಗಿನ ಯಾರ್ಯಾರು ದಬ್ಬಾಳಿಕೆ ಮಾಡ್ಕೊಂತಿರ್ತಾರೋ ಅವ್ರ ವಿರುದ್ಧವಾಗಿ ಎಲ್ಲ ಕೂಡ ನಾನು ಹೋರಾಟ ಮಾಡ್ಕೊಂತ ಬಂದಿದ್ದೀನಿ. ನಾನು ಎಲ್ಲೇನು ಹೇಳಿದ್ದೆ ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ನಾನು ಹೇಳಿದ್ದೆ? ಅವ್ರು ಹೋಗ್ಬೋದೇನೋ ಅಂದೇಳಿ ಈತ ಊಹಿಸ್ತಾನ. ಹೆಂಗೆ ಸರ್ಕಾರಗಳು ಬಂದರೆ ಯಾರು ಗೆದ್ದಂಥವ್ರು ನನ್ನಿಂದೆ ಅಲ್ಲಿ ಎಲ್ಲ ಹೇಳ್ಕೊಂತ ಹೋಗ್ತಾನಲ್ಲ, ಹೆಂಗೆ ರಾಮುಲವ್ರು ಹಿಂಗಿದ್ದಂತ ಕತೆ ಕಟ್ತಾ ಇದ್ದಾನೆ, ಸುಳ್ಳಿನ ಮೇಲೆ ಕೋಟೆ ಕಟ್ತಾ ಇದ್ದಾನೆ. ಅವ್ನು ಇನ್ನೂ 100 ಸುಳ್ಳು ಹೇಳ್ತಾನೆ. ಅವನು ಇವತ್ತು ಸುಳ್ಳಿನ ಮೇಲೆ ಕೋಟೆ ಕಟ್ಕೊಂಡು ದೊಡ್ಡ ಮನುಷ್ಯ ಆದಂತನು. ರೆಡ್ಡಿ ಮಾತಿನಲ್ಲಿ ಎಣುಕಿದ ತಮ್ಮ ಹೆಸರಿನ ಬಗ್ಗೆ ಮಾತನಾಡಿದ ಡಿಕೆಶಿ ಮೋಸ್ಟ್ಲಿ ಬಿಜೆಪಿಯವರೇ ಶ್ರೀರಾಮುಲುನ ಕಾಂಗ್ರೆಸ್ಗೆ ಕಳಿಸೋಕೆ ಪ್ರಯತ್ನ ಪಡ್ತಾ ಇರಬಹುದು ಅಂತ ಟಾಂಗ್ ಕೊಟ್ರೆ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಶ್ರೀರಾಮುಲುಗೆ ಒಗ್ಗಟ್ಟಿನ ವಿನಂತಿ ಮಾಡಿದ್ದಾರೆ. ಸುಳ್ಳು
ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ರಾಧಾ ಮೋಹನ್ ದಾಸ್ ಅವರು ನಾವೆಲ್ಲ ನಾಯಕರುಗಳು ಕೂಡ ಒಗ್ಗಟ್ಟಾಗಬೇಕು, ಭಾರತೀಯ ಜನತಾ ಪಾರ್ಟಿಯನ್ನು ರಾಜ್ಯದಲ್ಲಿ ಮತ್ತೊಮ್ಮೆ ಬಹುಮತದೊಂದಿಗೆ ಅಧಿಕಾರಕ್ಕೆ ತರಬೇಕು ಅನ್ನುವ ಸದುದ್ದೇಶದಿಂದ ಕೆಲವು ಚರ್ಚೆಗಳು ಆಗಿದೆ. ಅದನ್ನು ಬಹಿರಂಗವಾಗಿ ಮಾತನಾಡೋದಿಲ್ಲ. ಆದರೆ ಶ್ರೀರಾಮುಲು ಅವರು ಕೂಡ ನಾನು ವಿನಂತಿ ಮಾಡ್ತೇನೆ, ಅಪಾರ್ಥಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು, ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ರಾಮುಲು ಮನವೊಲಿಕೆಗೆ ಕಾಲ್ ಮಾಡಿದ ರಾಷ್ಟ್ರಾಧ್ಯಕ್ಷ JP ನಡ್ಡಾ. ಆತುರದ ನಿರ್ಧಾರ ಬೇಡ ಎಂಬ ಮಾತಿಗೆ ತಲೆಯಾಡಿಸಿದ ರಾಮುಲು. ಕರ್ನಾಟಕದಲ್ಲಿ ಪರಿಸ್ಥಿತಿ ವಿಷಮಿಸಿ ದಟ್ಟ ಹೊಗೆ ಆವರಿಸ್ತಾ ಇದ್ದಂತೆ ಬಿಜೆಪಿ ಹೈಕಮಾಂಡ್ ರಂಗ ಪ್ರವೇಶ ಮಾಡಿದೆ. ದೆಹಲಿಗೆ ಬನ್ನಿ ಕೂತು ಮಾತನಾಡೋಣ ಅಂತ ಬಿಜೆಪಿ ರಾಷ್ಟ್ರಾಧ್ಯಕ್ಷ JP ನಡ್ಡಾ ಆಹ್ವಾನ ಮಾಡಿದ್ದು ನಿನ್ನೆ ಘಟನೆಯ ಮಾಹಿತಿ ಪಡೆದಿದ್ದಾರೆ. ಅಲ್ಲದೆ ಮುಂದಿನ ವಾರ ದೆಹಲಿಗೆ ಬರ್ತೀನಿ ಅಂತ ಹೇಳಿದ್ದು ರಾಮುಲು ರಾಜಕೀಯ ನಡೆ ಕುತೂಹಲ ಮೂಡಿಸಿದೆ. ಒಂದಂತೂ ನಿಜ, ರಾಜಕೀಯದಲ್ಲಿ ಯಾರೂ ಶಾಶ್ವತ ಮಿತ್ರರಿಲ್ಲ, ಶತ್ರುಗಳಿಲ್ಲ ಅನ್ನೋದು ಅಣ್ತಮಾಸ್ ಮಹಾ ಬಿರುಕು ಸಾಬೀತು ಮಾಡಿದೆ. ಸ್ನೇಹಕೂಟದಲ್ಲಿ ವೈರತ್ವದ ಬಾಣ ಚಿಮ್ಮಿದ್ದು ಇಡೀ ರಾಜ್ಯ ರಾಜಕೀಯವೇ ಅಚ್ಚರಿ ಗಣ್ಣಿನಿಂದ ನೋಡ್ತಾ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.